ನಮಸ್ಕಾರ ರೀ ಸಾವುಕಾರ ಮಂದಿಗೆ. ನೀವು ಆಲ್ರೆಡಿ ಇವತ್ತಿನ ಟೈಟಲ್ಲು ಮತ್ತು ಥಂಬ್ನೈಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ತಿಳ್ಕೊತಾ ಇದ್ದೀನಿ. ಅಂದರೆ ನಾನು ಯಾವ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂಥೇಳಿ. ಹೌದು, ಏನಪ್ಪ ಅಂದರೆ ಈ 4 ಆ್ಯಪ್ಗಳಲ್ಲಿ ಯಾವುದು ಬೆಸ್ಟ್ ಎಡಿಟಿಂಗ್ ಆ್ಯಪ್. ಬೇಸಿಕ್ಕಾಗಿ ಪ್ರತಿಯೊಬ್ಬರಿಗೂ ಫ್ರೀಯಾಗಿ ಸಿಗುವಂಥ ವರ್ಷನಲ್ಲಿ ಯಾವುದು ಬೆಸ್ಟ್ ಆ್ಯಪ್ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡ್ರಿ, ಹಂಗಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನು ಅರ್ಥ ಆಗೋದೇ ಇಲ್ಲ. ಸೊ ಬನ್ನಿ ಇವಾಗ ಡೈರೆಕ್ಟಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ಪವರ್ ಡೈರೆಕ್ಟರ್ ಫಸ್ಟ್ ಆ್ಯಪು ನಾನು ನಿಮಗೆ ತೋರಿಸ್ತಿರೋದು. ಪವರ್ ಡೈರೆಕ್ಟರ್ ಆ್ಯಪಲ್ಲಿ ಪ್ರತಿಯೊಂದನ್ನು ಚೆನ್ನಾಗೇ ಇದೆ, ಪ್ರತಿಯೊಂದು ಆಪ್ಷನ್ನು ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ನನಗೆ ಒಂದು ಸ್ವಲ್ಪ ನೆಗೆಟಿವ್ ಅನಿಸಿದ್ದು, ಸ್ವಲ್ಪ ಇಷ್ಟ ಆಗದೇ ಇರೋವಂಥ ಒಂದು ಆಪ್ಷನ್ ಏನಪ್ಪ ಅಂದರೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು, ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋದು ಅಷ್ಟು ಈಸಿ ಇಲ್ಲ. ಇದರಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗಿದೆ. ಇನ್ನು ಉಳಿದಂಥ ಪ್ರತಿಯೊಂದು ಆಪ್ಷನ್ಗಳು ತುಂಬ ಚೆನ್ನಾಗಿದೆ. ಎಡಿಟ್ ಆಗಲಿ, ಟೆಕ್ಸ್ಟ್ ಹಾಕೋದಾಗಲಿ, ಮೀಡಿಯಾ ಆಗಲಿ, ಇಲ್ಲಿ ಆಡಿಯೋ ಮೇಲೆ ಹಿಂಗೆ ಕೊಟ್ಟರೆ, ಬೇಕಿದ್ದರೆ ಡೈರೆಕ್ಟಾಗಿ ಇಲ್ಲಿ ವಾಯ್ಸ್ ಓವರ್ ಕೊಟ್ಟರೆ ಇಲ್ಲಿಂದನೇ ವಾಯ್ಸ್ ಓವರ್ ಕೊಡ್ಬೋದು. ಬೇಕಿದ್ದರೆ ಇಲ್ಲಿಂದ ಯಾವುದೇ ಒಂದು ರೀತಿಯ ನಮ್ಮ ಒಂದು ಫೈಲ್ಸಲ್ಲಿರುವಂಥ ಮ್ಯೂಸಿಕ್ಗಳನ್ನ ಇನ್ಸರ್ಟ್ ಮಾಡ್ಕೋಬೋದು. ಪ್ರತಿಯೊಂದು ಆಪ್ಷನ್ ಕೂಡ ಚೆನ್ನಾಗಿದೆ. ನನಗೆ ಬಂದಿರೋವಂಥ ಒಂದು ನೆಗೆಟಿವ್ ಥಿಂಗ್ ಅಂದರೆ ಅದು ಬ್ಯಾಕ್ಗ್ರೌಂಡ್ ರಿಮೂವ್ ಆಪ್ಷನ್, ಅದು ಒಂದೇ. ಅದು ಬಿಟ್ಟರೆ ಇನ್ನು ನೆಕ್ಸ್ಟು ಅಂದರೆ ಇದು ಏನಿದೆ ಈ ಒಂದು ಪವರ್ ಡೈರೆಕ್ಟರ್ ಆ್ಯಪಲ್ಲಿ ನಾವು ಫೈಲ್ನ ಸೇವ್ ಮಾಡ್ತೀವಲ್ಲ, ಅದು ಸೇವ್ ಆಗೋಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಸೊ ಇವಾಗ ನಿಮಗೆ ನೆಕ್ಸ್ಟ್ ಆಪ್ಷನ್ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಸೆಕೆಂಡ್ ಆ್ಯಪ್ ಯಾವುದು ಅಂದರೆ ಇನ್ಶಾರ್ಟ್ ಆ್ಯಪಲ್ಲಿ ನೋಡಿ. ಇನ್ಶಾರ್ಟ್ ಆ್ಯಪ್ ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ವಿಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡು ವೀಡಿಯೋನ ಸೆಲೆಕ್ಟ್ ಮಾಡ್ಕೋಬೋದು. ಯಾವುದೇ ಒಂದು ವೀಡಿಯೋನ ಬೇಕಿದ್ದರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ತುಂಬ ನನಗೆ ಇಷ್ಟ ಆಗಿರೋಂಥ ಆಪ್ಷನ್ಗಳಂದರೆ ಎಫೆಕ್ಟ್ ಹಾಕೋದಾಗಲಿ, ಟ್ರಾನ್ಸಿಕ್ಷನ್ ಆಗಲಿ, ಮತ್ತು ಸರ್ಕಲ್ ಕಟ್ ವಿಡಿಯೋ ಬಗ್ಗೆ ಆಗಲಿ, ಈ ರೀತಿಯಾಗಿ ನೀವು ತುಂಬ ಬೆಟರ್ ಬೆನಿಫಿಟ್ಸ್ ಅಂದರೆ ನೀವು ಪವರ್ ಡೈರೆಕ್ಟರ್ಗೆ ಹೋಲಿಸ್ಕೊಂಡ್ರೆ ಈ ಇನ್ಶಾರ್ಟ್ ಆ್ಯಪ್ ಏನಿದೆ ತುಂಬ ಚೆನ್ನಾಗಿದೆ. ಮತ್ತು ನೀವು ಈಸಿಯಾಗಿ ಇದರಲ್ಲಿ ಬ್ಯಾಕ್ಗ್ರೌಂಡನ್ನ ಚೇಂಜ್ ಮಾಡ್ಬೋದು. ಹೀಗೆ ಜಸ್ಟ್ PIP ಮೇಲೆ ಕೊಟ್ಬಿಟ್ಟು ನಿಮಗೆ ಯಾವ ಒಂದು ಬ್ಯಾಕ್ಗ್ರೌಂಡ್ ಬೇಕೋ ಅದರ ಮೇಲೆ ಸೆಲೆಕ್ಟ್ ಮಾಡಿಕೊಂಡ್ರೆ ಬ್ಯಾಕ್ಗ್ರೌಂಡ್ ಸಮೇತ ಚೇಂಜಸ್ ಆಗುತ್ತೆ. ನಾನು ಇದರ ಬಗ್ಗೆ ಕೂಡ, ಇನ್ಶಾರ್ಟ್ ಬಗ್ಗೆ ಕೂಡ ಒಂದು ಟ್ಯುಟೋರಿಯಲ್ ಮಾಡಿ ಹಾಕಿದ್ದೀನಿ, ಬೇಸಿಕ್ ಎಡಿಟಿಂಗ್ ಬಗ್ಗೆ ಮತ್ತು ಹಾಗೆ ಸರ್ಕಲ್ ಕ್ಯಾಪ್ ವಿಡಿಯೋ ಬಗ್ಗೆ. ನೀವು ಆ ಒಂದು ವಿಡಿಯೋನ ಸಮೇತ ನೋಡಿಕೊಂಡು ನಿಮಗೆ ಗೊತ್ತಾಗುತ್ತೆ ಯಾವುದು ಕಂಫರ್ಟೇಬಲ್ಲು, ಯಾವುದು ಬೆಸ್ಟ್ ಅಂತ ಹೇಳಿ. ನೀವು ಆ ಒಂದು ರೀತಿ ಎಡಿಟಿಂಗ್ನ ನೀವು ಕಲಿಬಹುದು. ಇವಾಗ ಇಲ್ಲಿ ನೋಡ್ರಿ, ಕೈನ್ ಮಾಸ್ಟರ್ ಬಗ್ಗೆ ನಾನು ಹೇಳ್ಬೇಕಂದ್ರೆ ಕೈನ್ ಮಾಸ್ಟರ್ ಕೂಡ ತುಂಬ ಒಳ್ಳೆ ಆ್ಯಪ್ ಅಂತಲೇ ಹೇಳ್ಬೋದು. ಸೊ ಪರ್ಫೆಕ್ಟ್ ಆ್ಯಪು, ತುಂಬ ಬೆಟರ್ ಆ್ಯಪು. ಈ ಎರಡಕ್ಕೂ ಹೋಲಿಸ್ಕೊಂಡ್ರೆ ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರೋವಂಥ ಆ್ಯಪ್ ಇದು ಕೈನ್ ಮಾಸ್ಟರ್. ಬಟ್ ಕೈನ್ ಮಾಸ್ಟರಲ್ಲಿ ನಿಮಗೆ ಎಡಿಟಿಂಗ್ ಮಾಡೋದು ಗೊತ್ತಿರಲೇಬೇಕು. ಬೇಸಿಕ್ ಎಡಿಟಿಂಗ್ ಸ್ಕಿಲ್ ಸ್ವಲ್ಪನಾದರೂ ಗೊತ್ತಿದ್ದರೆ ನೀವು ಪರ್ಫೆಕ್ಟಾಗಿ ಈ ಒಂದು ಕೈನ್ ಮಾಸ್ಟರಲ್ಲಿ ಮಾಡ್ಬೋದು. ಸ್ಪೆಷಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಎಲ್ಲ ಏನಿದೆ ಅಲ್ಲ, ಕ್ರೋಮಾಕಿಂದನೇ ಮಾಡಬೇಕು. ಹಾಗಾಗಿ ಇಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಯಾರಿಗೆಲ್ಲ ನಿಮಗೆ ಬೇಸಿಕ್ ಎಡಿಟಿಂಗು ಗೊತ್ತಿಲ್ಲ ಅಂತ ಹೇಳಿ ಯಾರಿದ್ದೀರಾ ಅವರು ಕೈನ್ ಮಾಸ್ಟರ್ನ ಪ್ರಿಫೇರ್ ಮಾಡಬೇಡಿ, ನೀವು ಕೂಡ ಇನ್ಶಾರ್ಟ್ನೇ ಪ್ರಿಫೇರ್ ಮಾಡಿ. ಇಲ್ಲಿ ನನ್ನ ಫೇವ್ರೇಟ್ ಬಂದು ಇನ್ಶಾರ್ಟೇ. ಏನಕ್ಕಂದರೆ ಅದರಲ್ಲಿ ಯಾವುದೇ ರೀತಿಯ ಒಂದು ಬೇಸಿಕ್ ಅವ್ರು ಹಿಡ್ಕೊಂಡು ಪ್ರೋ ಲೆವೆಲ್ಗೂ ಆರಾಮಾಗಿ ಎಡಿಟಿಂಗ್ ನಾವೇ ಆರಾಮಾಗಿ ಕೂತ್ಕೊಂಡು ಮಾಡ್ಬೋದು. ಸೊ ಫೈನಲ್ ಆಗಿ ನಾನು VN ಆ್ಯಪ್ ಬಗ್ಗೆ ಹೇಳ್ತಾ ಇದ್ದೀನಿ. VN ಆ್ಯಪಲ್ಲಿ ಎಲ್ಲ ಚೆನ್ನಾಗೇ ಇದೆ. ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಏನು ಅಂತ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ, ನಿಮಗೂ ಕೂಡ ತೋರಿಸ್ತೀನಿ. VN ಆ್ಯಪ್ ಕೂಡ ಈಸಿಯಾಗೇ ಇದೆ, ಸೇಮ್ ಆ್ಯಸ್ ಇಟ್ ಈಸ್ ಇನ್ಶಾರ್ಟ್ ಅಷ್ಟೇ ಈಸಿ ಇದೆ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಹಿಂಗೆ ಕೊಟ್ಟಿದ ತಕ್ಷಣ ಇಲ್ಲಿ ಪ್ರಾಜೆಕ್ಟ್ ಓಪನ್ ಆಗುತ್ತೆ. ಬಟ್ ಇಲ್ಲಿ ನೋಡ್ರಿ, ನ್ಯೂ ಪ್ರಾಜೆಕ್ಟ್ 87 ರಿಮೈನಿಂಗ್ ಅಂತಿದೆ. ಅಂದರೆ VN ಆ್ಯಪು ಜಸ್ಟ್ 100 ಪ್ರಾಜೆಕ್ಟ್ಸ್ ಅಂದರೆ 100 ವೀಡಿಯೋಸ್ ಅಷ್ಟೇ ಫ್ರೀಯಾಗಿ ಕೊಡುತ್ತೆ. ಅದಾದಮೇಲೆ ನೀವು ಪ್ರೀಮಿಯಮ್ಗೆ ಅಪ್ಗ್ರೇಡ್ ಆಗಲೇಬೇಕು, ಇಲ್ಲಾಂದರೆ ಯಾವುದೇ ರೀತಿಯ ಫ್ರೀ ವೀಡಿಯೋಸ್ನ ಅದರಲ್ಲಿ ಎಡಿಟಿಂಗ್ ಮಾಡೋಕ್ಕೆ ಕೊಡಲ್ಲ. ಸೊ ನೋಡಿದ್ರಲ್ಲ, ಇವತ್ತಿನ ಮಾಹಿತಿ ಇಷ್ಟೇ. ಬೆಟರ್ ಅಂದರೆ ನಿಮಗೆ ಇನ್ನೂ ಸ್ಟಾರ್ಟಿಂಗಲ್ಲಿ ಇದ್ದೀನಿ ಅಂದರೆ ನೀವು ಫಸ್ಟು ಒಂದು ಸ್ವಲ್ಪ ದಿನ ಪವರ್ ಡೈರೆಕ್ಟ್ರಲ್ಲಿ ಎಡಿಟ್ ಮಾಡಿ, ಅದಾದಮೇಲೆ ಇನ್ಶಾರ್ಟ್ ಶಿಫ್ಟ್ ಆದಮೇಲೆ ಬೇಕಿದ್ದರೆ VN. ಸೊ ಇದೆಲ್ಲ ಆದಮೇಲೆ ಕೈನ್ ಮಾಸ್ಟರ್ಗೆ ಬನ್ನಿ. ಇನ್ಶಾರ್ಟ್ನೇ ಎಲ್ಲರೂ ಯೂಸ್ ಮಾಡಿ. ಇನ್ಶಾರ್ಟ್ ತುಂಬ ಬೆಟರ್ ಆಪ್ಷನ್ ಇದೆ ನನಗೆ ಅನಿಸ್ದಂಗೆ. ನನ್ನ ಒಂದು ಪರ್ಸ್ನಲ್ ಫೀಲಿಂಗು ತುಂಬ ಈಸಿ ಇದೆ. 1 ದಿವಸ 2 ದಿವಸ ಅಷ್ಟೇ ನಿಮಗೆ. ಅದಾದಮೇಲೆ ತುಂಬ ಈಸಿಯಾಗಿ ಇನ್ಶಾರ್ಟಲ್ಲಿ ಎಡಿಟಿಂಗ್ ಕಲ್ತ್ಕೊಂಡ್ಬಿಡ್ತೀರ. ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.